ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಚಳ್ಳಕೆರೆ ತಾಲೂಕು ಘಟಕದ ವತಿಯಿಂದ ವಿಶೇಷ ಚೇತನರಿಗಾಗಿ ಹಕ್ಕೊತ್ತಾಯಕ್ಕಾಗಿ ತಾಲೂಕು ಕಚೇರಿ ಮುಂದೆ ಅಂಗವಿಕಲರು ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಅಂಗವಿಕಲರಿಗೆ ನಿವೇಶನ ನೀಡಬೇಕು, ಅಂಗವಿಕಲರಿಗಾಗಿ ಒಂದು ಭವನ ನಿರ್ಮಾಣ ಮಾಡಬೇಕು, ರಾಷ್ಟ್ರೀಯ ಹಬ್ಬಗಳ ಆಚರಣೆಯಲ್ಲಿ ಅಂಗವಿಕಲರನ್ನು ಪದಾಧಿಕಾರಿಗಳನ್ನು ಆಹ್ವಾನಿಸಬೇಕು, ಅನುದಾನಿತ ಖಾಸಗಿ ಶಾಲೆಗಳಲ್ಲಿ ಅಂಗವಿಕಲರ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕು, ಅಂಗವಿಕಲರ ಮಾಸಾಸನವನ್ನು ತಿಂಗಳಿಗೆ 10ನೇ ತಾರೀಕಿನಂದು ವಿತರಣೆ ಮಾಡಬೇಕು, ಗ್ರಾಮ ಪಂಚಾಯಿತಿಗಳಲ್ಲಿ ಉದ್ಯೋಗ ಮತ್ತು ನಿರುದ್ಯೋಗ ಭತ್ಯೆ ನೀಡಬೇಕು ಎಂದು ಪ್ರತಿಭಟಿಸಿದರು. ನಂತರ ಚಳ್ಳಕೆರೆ ತಾಲೂಕು ಕಚೇರಿ ಆವರಣದಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪದಾಧಿಕಾರಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಏನು ಹೋರಾಟದ ಮುಖಾಂತರ ಹೋರಾಟ ಮಾಡೋದಕ್ಕೆ ಮುಖ್ಯವಾಗಿ ಉದ್ದೇಶ ಏನು ಅಂತ ಹೇಳಿದ್ರೆ, ನಮಗೆ ಸುಮಾರು ಬೇಡಿಕೆಗಳಿದೆ. ಆ ಬೇಡಿಕೆಗಳಲ್ಲಿ ಮುಖ್ಯವಾಗಿ ಅವಶ್ಯಕತೆಯಾಗಿರುವಂಥ ಬೇಡಿಕೆಗಳಾದಂಥ ಈ ಮಾಸಾಶನ ಸುಮಾರು ವಿಕಲಚೇತನರಿಗೆ 1 ವರ್ಷದಿಂದ 6 ತಿಂಗಳಿಂದ 3 ತಿಂಗಳಿಂದ ಬರ್ತಾ ಇರುವಂಥ ಮಾಸಾಶನ ತುಂಬಾ ಅನಿವಾರ್ಯವಾಗಿದೆ ಇವತ್ತಿನ ದಿನ. ಹಾಗೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಬೀದಿಯಲ್ಲಿ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಬಂದಿದೆ. ಅಂಗವಿಕಲರ ಮಾಸಾಶನೇ ನಂಬಿಕೊಂಡು ಜೀವನ ಮಾಡುವಂತ ವಿಕಲಚೇತನರು ಇರೋದ್ರಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರು ಈ ಒಂದು ಮಾಸಾಶನಕ್ಕೆ ಹೆಚ್ಚು ಒತ್ತು ಕೊಟ್ಟು ಗಮನ ಕೊಟ್ಬಿಟ್ಟು ಈ ಒಂದು ಮಾಸಾಶನವನ್ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಅಂಗವಿಕಲರಿಗೆ ನಿವೇಶನಗಳ ಕೊಡುವುದರ ಬಗ್ಗೆ, ಅಂಗವಿಕಲರೆಯ ಸಭೆ ಸಮಾರಂಭಗಳ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ನಮಗೆ ಒಂದು ಕೊಠಡಿ ಭವನ ಕೊಡುವುದರ ಬಗ್ಗೆ, ನಮ್ಮ ಅಂಗವಿಕಲರ ಕುಂದುಕೊರತೆಗಳ ಬಗ್ಗೆ ಹಾಗೂ ನಮಗೆ ತಿಂಗಳಿಗೊಮ್ಮೆ ಸಭೆಗಳಿಗೂ ಹಾಗೂ ರಾಷ್ಟ್ರೀಯ ಹಬ್ಬಗಳಿಗೆ ಅಂಗವಿಕಲರ ತಾಲೂಕು ಘಟಕದ ಪದಾಧಿಕಾರಿಗಳನ್ನು ಆಹ್ವಾನಿಸಬೇಕು. ಇದು ಮುಖ್ಯವಾಗಿ ಯಾಕೆಂದ್ರೆ ಈ ಸರಿ ನಮ್ಮ ವಿಕಲಚೇತನ ದಿನಾಚರಣೆಯನ್ನೇ ನಮ್ಮ ಕರ್ನಾಟಕ ಸರ್ಕಾರ ಮರ್ತಿತ್ತು. ಆವತ್ತು 3ನೇ ತಾರೀಕಿನ ದಿನ, ಡಿಸೆಂಬರ್ 3ನೇ ತಾರೀಕಿನ ದಿನ ಯಾರೂ ಸಹ ಅದನ್ನ ಆಚರಣೆ ಮಾಡಲಿಲ್ಲ. ದಯವಿಟ್ಟು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ ಸಮೇತ ಸಭೆ ಸಮಾರಂಭಗಳಲ್ಲಿ ನಮ್ಮ ವಿಕಲಚೇತನರ ದಿನಾಚರಣೆಯನ್ನು ಒಳಗೊಂಡು ಇತರೆ ವಿಶೇಷ ದಿನಗಳಲ್ಲಿ ನಮ್ಮ ವಿಕಲಚೇತನರನ್ನು ಆಹ್ವಾನ ಮಾಡಬೇಕು ಅನ್ನೋದು ಒಂದು ನಮ್ಮದು ಮನವಿ ಇದೆ. ಅದೇ ರೀತಿಯಾಗಿ ಅನುದಾನಿತ ಖಾಸಗಿ ಶಾಲೆಗಳ ಅಂಗವಿಕಲರ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕು. ಏನು ಅನುದಾನಿತ ಶಾಲೆಗಳಿವೆ ಆ ಶಾಲೆಗಳಲ್ಲೂ ಸಹ ನಮ್ಮ ಏನು ಮೀಸಲಾತಿ ಇದೆ ಆ ಮೀಸಲಾತಿ ಪ್ರಕಾರ ನಮ್ಮ ವಿಕಲಚೇತನರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಕಾರ ನೀಡಬೇಕು. ಅಂಗವಿಕಲರ ಮಾಸಾಶನ ತಿಂಗಳಿಗೊಮ್ಮೆ 10ನೇ ತಾರೀಕು ನೀಡಬೇಕು. ನಮ್ಮ ಎಲ್ಲ ಕಚೇರಿಗಳು